ಸೌಂಡ್ ಮಾಡ್ತಾ ಇದೆ. ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೆಮ್ಮೆ. ತುಂಬಾ ಖುಷಿ ಆಯ್ತು ಸರ್, ಸ್ವಾಗತ ನಿಮ್ಗೆ. ಹಾಗೆ ನಿರ್ಮಾಪಕರು ಕೂಡ ಬಂದಿದ್ದಾರೆ. ಮೆಹತಾ ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಧರ್ಮವೀರ್ ಸರ್ ಇದ್ದಾರೆ ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರರಂಗದ ಹಿರಿಯರು ಹಾಗೆ ಸೆನ್ಸಿಬಲ್ ನಿರ್ದೇಶಕರಲ್ಲಿ ಒಬ್ರು ಎಸ್ ಮಹೇಂದರ್ ಸರ್, ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಬರವಣಿಗೆ ಅಂತ ಬಂದ್ರೆ ಬರ್ದಿರುವಂತ ಎಲ್ಲಾ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಡು ಬರೆದಾಗ. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಾಯಕ ನಟರಾಗಿರುವಂತಹ ಪ್ರಮೋದ್ ಕೂಡ ಆಗಮಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಕಲಾವಿದರು, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ರವಿ ಶಾಮ್ನೂರ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ನರಸಿಂಹಮೂರ್ತಿ ಸರ್, ಕ್ಷಮಿಸಿ, ನರಸಿಂಹಮೂರ್ತಿ ಸರ್ ಬಾಂಡ್ ರವಿ ನಿರ್ಮಾಪಕರು. ಹಾಗೆ ಕಿಟ್ಟಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮಗೂ ಕೂಡ ಸ್ವಾಗತ. ಮತ್ತೆ ಈ ಸಿನಿಮಾದ ನಿರ್ಮಾಣ ಮಾಡೋ ಮೂಲಕ ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ವಾಗೀಶ್ ಸರ್, ಕ್ರೆಡಿಟ್ ಕುಮಾರ ಸಿನಿಮಾದ ನಿರ್ಮಾಪಕರು. ಸರ್ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ, ಪ್ರೀತಿಯ ಸ್ವಾಗತ. ಒಂದು ಚಿಕ್ಕ 2 ಲೈನ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ. ಕ್ರೆಡಿಟ್ ಕುಮಾರ, ಇದು ಹೆಸರೇ ಬಹಳ ಟೈಟಲ್ ಮಜವಾಗಿದೆ. ಕ್ರೆಡಿಟ್ ಅನ್ನುವಂತ ಪದ ಇರೋದ್ರಿಂದ ನಿಮ್ಗೊಂದು ಐಡಿಯಾ ಇರುತ್ತೆ. ಇಲ್ಲಿರುವಂತ ಪ್ರತಿಯೊಬ್ರು ಒಂದಲ್ಲ ಒಂದ್ ಟೈಮಲ್ಲಿ ಜೀವನದಲ್ಲಿ ಸಾಲ ಅನ್ನೋದನ್ನ ಮಾಡಿರ್ತೀರಾ, ಎದುರಿಸಿರ್ತೀರಾ, ಫೇಸ್ ಮಾಡ್ಕೊಂಡಿರ್ತೀರಾ. ಮರ್ಯಾದೆ ಉಳಿಸೋದಕ್ಕೆ ಸಾಲ ಮಾಡ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಬರ್ತಾ ಅದು ಕೈ ತಪ್ಪು ಹೋದಾಗ ಮರ್ಯಾದೆ ತೆಗೆಯುವಂತ ಕೆಲಸ ಆಗುತ್ತೆ ಅನ್ನುವಂತ ಒಂದು ಬೇಸ್ ಲೈನ್ ಇಟ್ಕೊಂಡು ಅದನ್ನ ಎಷ್ಟು ಕಾಮಿಕಲ್ ಆಗಿ ಹೇಳಬಹುದು, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಅನ್ನೋದಕ್ಕೆ ನಮ್ಮ ನಿರ್ದೇಶಕರು ಪ್ರಜ್ವಲ್ ಅವರು ಈ ಸಿನಿಮಾ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಇಡೀ ತಂಡಕ್ಕೆ ಸ್ವಾಗತ ಕೋರ್ತಾ ಮೊದಲಿಗೆ ಧ್ರುವ ಸರ್, ದಯವಿಟ್ಟು. ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು ಫಸ್ಟ್. ಯಾಕೆಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಭಾರತ ಚಿತ್ರರಂಗ ಒಂದು ರೀತಿಯ ಈ ಚಾಲೆಂಜಿಂಗ್ ಹಂತ ಅಂತ ಏನು ಹೇಳ್ತೀವಿ, ಆ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ಚಿತ್ರ ನಿರ್ಮಾಣ ಮಾಡೋದಾಗ್ಲಿ, ಅದನ್ನು ಮುಗಿಸೋದಾಗ್ಲಿ, ಜನಗಳ ಮುಂದೆ ಅದನ್ನು ತಲುಪಿಸೋದಾಗ್ಲಿ, ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಕಾರ ಮಾಡೋದು ಅತ್ಯಂತ ಚಾಲೆಂಜಿಂಗ್ ವಿಚಾರ. ಇವತ್ತು ಸಿನಿಮಾ ಅಂದ್ರೇ ತುಂಬ ಚಾಲೆಂಜಿಂಗ್. ನಾನೆಲ್ಲ ಕಡೆ ಹೇಳ್ತೀನಿ, ಇದು ಅತ್ಯಂತ ಕಷ್ಟವಾದ ಕೆಲಸ ಯಾವುದಾದ್ರು ಇದ್ದರೆ ಸಿನಿಮಾ ಮಾಡೋ ಕೆಲಸ. ಹಾಗಾಗಿ ಇಲ್ಲಿ ಗೆಲ್ಲೋರ್ನ, ಅದಕ್ಕೆ ಎಲ್ಲರನ್ನ ಸ್ಟಾರ್ಸ್ ಅಂತ ಏನಕ್ಕೆ ಕರೀತಾರೆ ಸಿನಿಮಾದಲ್ಲಿ ಗೆಲ್ಲೋರ್ನ ಅಂದರೆ, ಇಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಗೆದ್ದು ನಿಂತಾರಲ್ಲ, ಅದಕ್ಕೆ ಸ್ಟಾರ್ಸ್ ಅಂತ ಕರಿತೀವಿ ನಾವು. ಹಾಗಾಗಿ ಈ ಚಿತ್ರದ ಮೂಲಕ 3-4 ಸ್ಟಾರ್ಗಳ ಉದಯ ಆಗ್ತಾ ಇದೆ. ಇಲ್ಲಿ ನಮ್ಮ ನಿರ್ಮಾಪಕರು ಇರ್ಬೋದು, ಮತ್ತು ನಮ್ಮ ಹೀರೋ, ನಾಯಕಿ, ಆಮೇಲೆ ನಮ್ಮ ಡೈರೆಕ್ಟ್ರು, ಅವರು ನನ್ನ ಜೊತೆ ಕೆಲಸ ಮಾಡಿದವರು ಪ್ರಜ್ವಲ್ ಅಂತೇಳಿ, ಭಾಳ ಸೆನ್ಸಿಬಲ್ ನಿರ್ದೇಶಕ ಅವರು. ಇದು 2ನೆಯ ಸಿನಿಮಾ. ತುಂಬ ಅತ್ಯಂತ ಕಳಕಳಿಯಿಂದ ಸಿನಿಮಾ ಮಾಡುವಂಥ ಹುಡುಗ. ಅದ್ರ ಬಗ್ಗೆ ನಾನು ತುಂಬ ನಿರ್ಮಾಪಕರಿಗೆ ಮೊದಲೇ ಹೇಳಿದ್ದೀನಿ, ಅವನ ಬಗ್ಗೆ ಎಲ್ಲ ಭರವಸೆಗಳನ್ನು ನಾವು ಇಟ್ಕೋಬಹುದು ಅಂತ ಮೊದಲೇ ಹೇಳಿದ್ದೀನಿ ಅವ್ರಿಗೆ ಪರ್ಸ್ನಲ್ ಆಗಿ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು ತುಂಬ ನಂಬಿಕೆ. ಅದರ ಜೊತೆಗೆ ಇವತ್ತು ಧ್ರುವ ಸರ್ ಇರ್ಬೋದು, ಮತ್ತು ಎಲ್ಲ ನಮ್ಮ ಚಿತ್ರರಂಗದ ಗಣ್ಯರು, ಭಾಳ ಖುಷಿ ಆಯಿತು. ಎಲ್ಲರೂ ಕೂಡ ಹೊಸಬರಿಗೆ ಆಶೀರ್ವಾದ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಷ್ಟೊಂದು ಬ್ಯುಸಿ ಸಂದರ್ಭದಲ್ಲೂ ಕೂಡ ಬಂದೇ ಅವರಿಗೆ ಇನ್ಸ್ಪಿರೇಷನ್. ತಾವೆಲ್ಲರೂ ಕೂಡ ಅಥವಾ ನಾವೆಲ್ಲರೂ ಕೂಡ ಈ ರೀತಿ ಬಂದು ಒಂದು ರೆಕಗ್ನೈಸೇಷನ್ ಅನ್ನೋದು ಮಾಡೋದಾಗಲೇ ಅವರಿಗೆ ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕ್ರೆಡಿಟ್ ಕುಮಾರ, ನಾನು ಅದರ ಸ್ಕ್ರಿಪ್ಟಲ್ಲೇ ಕೇಳಿದ್ದೀನಿ, ನೀವು ಆಗಲೇ ಕಥೆಯಲ್ಲಿ ಹೇಳ್ಬಿಟ್ರಿ ಜನಕ್ಕೆ. ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಈ ಕಾಲಕ್ಕೆ ತಕ್ಕಾಗಿ. ಟೈಟ್ಲು ಕೂಡ ತುಂಬ ಅದ್ಭುತವಾಗಿದೆ ಈ ಕಾಲಕ್ಕೆ ತಕ್ಕಾಗಿ. ಸಿನಿಮಾ ಕೂಡ ಹಾಗೆ ಬರುತ್ತೆ, ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿದೆ. ಒಳ್ಳೆಯದಾಗಲಿ. ಭಾಳ ಕನಸುಗಳನ್ನ ಹೊತ್ತುಕೊಂಡು ಬಂದಿರುವಂಥ ಎಲ್ಲ ಈ ಚಿತ್ರದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಪ್ರಜ್ವಲ್ಗೆ ಒಳ್ಳೆಯದಾಗಲಿ. ಯಾಕೆಂದರೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮಾಡ್ತಿರೋ ಹೋರಾಟ ನಾನು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಷ್ಟೇ. ಹೇಗೆಂದರೆ ಸಿನಿಮಾದಲ್ಲಿ ಎಲ್ಲ ಕಡೆ ಅಷ್ಟೇ ಮ್ಯಾಚ್ ವಿನ್ ಆಗಬೇಕು, ಆಗಲೇ ಬೆಲೆ. ನಾವು ಅಷ್ಟು ಶ್ರಮ ಪಟ್ವಿ ಹಾಗೆ ಹೀಗೆ ಅಂದ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವೇನು ಗೆದ್ವಾ, ಮ್ಯಾಚ್ ವಿನ್ ಆದ್ವಾ, ಅದ್ರ ಮೇಲೆ ಎಲ್ಲವ ನಿರ್ಧಾರ ಆಗಿರುತ್ತೆ. ಕ್ರೆಡಿಟ್ ಕುಮಾರ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಯಶಸ್ವಿ ಸಿನಿಮಾ ಆಗಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ನೀವೆಲ್ಲರೂ ಕೂಡ ಚಿತ್ರರಂಗದ ಪ್ರಜ್ವಲಿಸುವಂಥ ಸ್ಟಾರ್ಗಳಾಗ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸಂದರ್ಭ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಕೊಡಿ ಅಂತ ಹೇಳ್ತಾ ಇದ್ದೆ. ಕರೆಕ್ಟಾಗಿ ಇವತ್ತು ಕ್ರೆಡಿಟ್ ಕುಮಾರ ಸಿನಿಮಾಗೆ ಬಂದು ಕೂತಿದ್ದೀನಿ. ಯಾವಾಗಲೂ ಸಿನಿಮಾ ಹೊಸಬರು ಅಂತ ಯಾರಿಗೆ ಹೇಳ್ತೀವಿ ಅಂದರೆ ಬರೀ ಅವರ ಹೊಸ ಮುಖ ಅಥವಾ ಹೊಸ ಕೆಲಸಗಾರ ಅಂತಲ್ಲ, ಯಾವುದೋ ಒಂದು ರಂಗದಿಂದ ಸಿನಿಮಾಗೆ ಬಂದಂಥವ್ರು, ಸಿನಿಮಾ ರಂಗ ಅಲ್ಲದೆ ಇನ್ನೊಂದು ರಂಗದಿಂದ ಬಂದಂಥವ್ರು ಕೊಡುವ ಕೊಡುಗೆ ಸಿನಿಮಾಗೆ ವಿಭಿನ್ನವಾದ ಒಳನೋಟಗಳನ್ನು ಇಟ್ಕೊಂಡು ಕೊಡ್ತಾರೆ. ಅದೀಗ IT ರಂಗದಿಂದ ಯಾರೋ ಸಿನಿಮಾ ಮಾಡಕ್ಕೆ ಬಂದರೆ IT ಬದುಕನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಆಯಾಮದಿಂದ ಬಂದವರು. ಈ ಸಿನಿಮಾ ನನಗೆ ಹರೀಶ್ ಸೀನಪ್ಪ ಅವ್ರಿಗೆ ವಿಶೇಷ ಯಾಕೆ ಅಂತ ಅನ್ಸುತ್ತೆ ಅಂದರೆ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮಂತಾಗದವನು ಹರೀಶ್ ಸೀನಪ್ಪ. ನಮ್ಮ ಜೊತೆಯಲ್ಲೇ ಆದರೆ ನಮ್ಮ ಎದುರು ನಿಮ್ಮ ಕ್ಯಾಮ್ರಾ ಹಿಂದೆ ಇದ್ದಂತ ಹರೀಶ್ ಸೀನಪ್ಪ ಈಗ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆಗಳು ಮತ್ತು ಶುಭವಾಗಲಿ ಅಂತ ಹಾರೈಸ್ತೀನಿ. ಪಾಯಲ್ ಚಂಗಪ್ಪ, ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡುವ ಬಹಳ ಇಷ್ಟಪಡುವ ಕಲಾವಿದೆ. ತುಂಬ ಒಳ್ಳೆಯದಾಗಲಿ ನಿಮಗೂ ಕೂಡ ಅಂತ ಹಾರೈಸ್ತೀನಿ. ಪ್ರಜ್ವಲ್ ಅವರ ಹಿಂದಿನ ಸಿನಿಮಾ ಬಾಂಡ್ ರವಿ, ಮೊದಲನೇ ದಿವಸ ಮೊದಲನೇ ಶೋನೇ ಹೋಗಿ ಕೂತ್ಕೊಂಡು ನೋಡಿದ್ವಿ ನಾವು. ನನ್ಗೆ ಬಹಳ ಇಷ್ಟ ಆಗಿದ್ದು ಏನಂದ್ರೆ, ನಮ್ಮ ಡೈರೆಕ್ಟರ್ ಹೇಳಿದಾಗೆ ಸೆನ್ಸಿಬಿಲಿಟಿ, ಒಂದು ಸ್ಕ್ರಿಪ್ಟನ್ನು ಹೇಗೆ ಕನ್ಸ್ಯೂಮ್ ಮಾಡ್ತಾರೆ, ಹೇಗೆ ಅದನ್ನ ತೆರೆ ಮೇಲೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನೆಲೆಯಲ್ಲಿ ನಮ್ಮ ಪ್ರಜ್ವಲ್ ತುಂಬ ಒಳ್ಳೆಯ ಗಟ್ಟಿ ಕೆಲಸಗಾರ. ಈ ಸಿನಿಮಾ ಮೂಲಕ ಮತ್ತೆ ಸಾಬೀತು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಶುಭವಾಗಲಿ. ಇನ್ನು ವಾಗೀಶ್ ಅವರು ನನ್ನ ಮಿತ್ರರು, ಹರಪನಹಳ್ಳಿ ಭಾಗದಲ್ಲಿ ಸಮಾಜ ಸೇವೆ ಮಾಡುವಂಥವ್ರು, ದಾವಣಗೆರೆ ಆ ಭಾಗದಲ್ಲೆಲ್ಲ ತುಂಬ ಆತ್ಮೀಯರು. ಹೆಚ್ಚು ಸಾಂಸ್ಕೃತಿಕವಾಗಿ ಕೂಡ ಅವರನ್ನು ತೊಡಗಿಸ್ಕೊಂಡಂಥವ್ರು ಆ ಭಾಗದಲ್ಲಿ. ಈಗ ಅವರು ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅವ್ರಿಗೂ ಶುಭವಾಗಲಿ. ಅವರ ಜೇಬ್ ತುಂಬ ಯಾವುದೇ ಕ್ರೆಡಿಟ್ ಎಲ್ಲೇ ಮಾಡಿದ್ರು ಕೂಡ ವಾಪಸ್ ಅವ್ರಿಗೆ ಬರೋಂಗಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಇನ್ನು ಧರ್ಮಾಭಿಷ್ ಅವರು ಶಾನೆ ಟಾಪ್ ಆಗಿ ಒಳ್ಳೆ ಅಂತ ಬರುವ ಹಾಡು ಕಂಪೋಸ್ ಮಾಡಿದವರು. ಈ ಸಿನಿಮಾಗೂ ಕೂಡ ಗಟ್ಟಿಯಾದ ಹಾಡುಗಳನ್ನು ಕೊಡ್ತಾರೆ. ಸೊ ಹಾಡುಗಳ ಇನ್ವಿಟೇಷನ್ ನಿಮಗೆ ಸಿಕ್ಕಾಗಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಲಿ, ಎಲ್ರಿಗೂ ಶುಭವಾಗಲಿ. ಇಂಥ ಒಂದು ವೇದಿಕೆಗೆ ಸಾರ್ ಹೇಳಿದಾಗೆ ನಿಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ಅಂತ ನಮ್ಮ ಧ್ರುವ ಅವರಾಗಲಿ, ಉದಯ್ ಮೆಹ್ತಾ ಅವರಾಗಲಿ, ಮತ್ತು ಮಹೇಂದ್ರ ಸರ್ ಆಗಲಿ, ಮತ್ತು ಪ್ರಮೋದ್, ಎಲ್ಲ ಕಿಟ್ಟಿ ಅವರು ಎಲ್ಲ ಬಂದಿದ್ದಾರೆ. ಇನ್ನೂ ಅನೇಕರು ಇದರಲ್ಲಿ ಡೈರೆಕ್ಟರ್ಸ್ ಇದ್ದಾರೆ. ನಮ್ಮ ಕೋಲಾರ ಮಹೇಶ್, ಭಾಳಷ್ಟು ಜನ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲರ ಬೆಂಬಲ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನಿಮ್ಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ತುಂಬ ಪಾಸಿಟಿವ್ ವೈಬ್ ಫೀಲ್ ಆಗ್ತಾ ಇದೆ. ಟೈಟ್ಲೇ ತುಂಬ ಚೆನ್ನಾಗಿದೆ, ಕ್ರೆಡಿಟ್ ಕುಮಾರ. ಕ್ಯಾಚಿ ಅಂದರೆ ಕೇಳ್ತಾ ಇದ್ದಂಗೆ ಇಷ್ಟ ಆಗೋಂಥ ಒಂದು ಟೈಟ್ಲು. ಸೊ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ನಿರ್ಮಾಪಕರಿಗೆ ಎಲ್ರಿಗೂ ಕ್ರೆಡಿಟ್ ಕೊಡಂಗೆ ಅವರಾಗಲಿ ಈ ಸಿನಿಮಾದ ನಂತರ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಒಂದು ಕನಸು ಕಟ್ಕೊಂಡು ಏನೆಲ್ಲ ಪ್ರಯತ್ನ ಪಡ್ತಾ ಇದ್ರು, ಈ ಒಂದು ದಿವಸಕ್ಕೆ ಅವ್ರು ಏನು ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ನನಗೆ ಗೊತ್ತು. ಜೊತೆಲೇ ಮಾತಾಡ್ಕೊಂಡಿದ್ದೀವಿ. ಅವ್ರು ಏನು ಕನಸು ಕಂಡುಕೊಂಡಿದ್ದಾರೆ ಅದೆಲ್ಲ ನನಸಾಗಲಿ, ತುಂಬ ಒಳ್ಳೆ ಮಟ್ಟಕ್ಕೆ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಖುಷಿ ವಿಚಾರ ಏನು ಅಂದರೆ, ಗೆಳೆಯ ಅನಿಶಾ ಹೀರಾ ಅವರು ಕ್ರೆಡಿಟ್ ಕುಮಾರ್ ಅವರಿಗೆ ಒಳ್ಳೆಯದಾಗಲಿ. ಈ ಸಿನಿಮಾದು ಹಾಡು ನಾನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಮಿಸ್ಮರೈಸ್ ಆದ. ನಮ್ಮ ಧರ್ಮ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಡೈರೆಕ್ಟರ್ ಆಲ್ಸೋ ಪ್ರೊಡ್ಯೂಸರ್ ದಿ ಪ್ಲೇ ಮೇಜರ್ ರೋಲ್. ವಾಗೀಶ್ ಸರ್ಗೆ ಆಲ್ ದಿ ವೆರಿ ಬೆಸ್ಟ್. ಮತ್ತು ಪ್ರಜ್ವಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾದಲ್ಲಿ ಗೊತ್ತಿದ್ದರ ಕೈಗಳು ತುಂಬ ಜನ ಕೆಲಸ ಮಾಡಿದ್ದಾರೆ. ಈ ಪ್ರೊಡ್ಯೂಸರ್ನ ಹುಡುಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಅವಾಗ ಸಾಥ್ ಕೊಟ್ಟಂತ ನಮ್ಮ ಅಬಲದಿಂದ ಗಾಬರಿ ಆಗ್ಬಿಟ್ರಿ ಅವರು.
ನೋಡಿ ಎಷ್ಟೋ ಜನಕ್ಕೆ ಗೊತ್ತಾ ಇದೆಯಲ್ಲ. ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಕ್ಕೆ ಸಾಕಷ್ಟು ತಿಂಗಳುಗಳು ಕಷ್ಟಪಟ್ಟರು. ಆಮೇಲೆ ಗೊತ್ತಾಯ್ತು ಮ್ಯಾಟ್ರ್ ಏನು ಅಂತ. ಸಿನಿಮಾ ಹೆಸರು ಕ್ರೆಡಿಟ್ ಕುಮಾರ ಅಲ್ವಾ, ಇವ್ರ ಹೆಸರು ಕುಮಾರ, ಅದಕ್ಕೆ ಹೇಳ್ತಿರೋದು ಅಂತ. ಸೊ ಒಳ್ಳೆದಾಗಿ ಆಲ್ ದಿ ಬೆಸ್ಟ್. ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ದೊಡ್ಡ ನಿರ್ದೇಶಕರು ಎಲ್ಲರೂ ಬಂದಿದ್ರು. ನಾಗೇಂದ್ರ ಸರ್ ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ನಮ್ಮ ಅಭಿನಯನಾಯ್ತ ಸರ್ ಆಗಿರ್ಬೋದು, ಕಿಟ್ಟಿಯವರಾಗಿರ್ಬೋದು, ನಮ್ಮ ನಿರ್ಮಾಪಕರು ಮತ್ತು ಗೆಳೆಯ ಪ್ರಮೋದ್ ಅವರಾಗಿರ್ಬೋದು, ಎಲ್ಲರೂ ಬಂದು ಮನಸಾರ ಆಶೀರ್ವಾದ ಮಾಡಿದ್ದಾರೆ. ಹರೀಶನ್ ಒಳ್ಳೆದಾಗಿ ಆಲ್ ದ ವೆರಿ ಬೆಸ್ಟ್. ಮತ್ತು ಪಾಯಲ್ ಮೇಡಮ್ ನಾನು ಶಾರ್ಟ್ ಮೂವೀಸ್ ನೋಡ್ತಾ ಇರ್ತೀನಿ. ಸೊ ವಂಡರ್ಫುಲ್ ಆ್ಯಕ್ಟಿಂಗ್, ಇಬ್ಬರೂ ಚೆನ್ನಾಗಿ ಮಾಡಿದ್ರಿ. ಮುಹೂರ್ತದಲ್ಲಿ ಹೇಳಿದ್ದು ಡೈಲಾಗ್ ನಮ್ಗೆ ಅರ್ಥ ಆಗಿಲ್ಲ, ಕೇಳಿಸ್ಲಿಲ್ಲ. ಸೊ ಇವಾಗ ಸ್ಟೇಜ್ ಮೇಲೆ ಬಂದಾಗ ಹೇಳ್ಬೇಕು. ಆಲ್ ದ ಬೆಸ್ಟ್, ಲವ್ ಯು ಆಲ್, ಜೈ ಅಂಜನಾ. ಥ್ಯಾಂಕ್ ಯು. ಸೌಂಡ್ ಮಾಡಿದ ಜೋಡಿ ಇದು. ಇದೀಗ ನಿಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಸೆಕೆಂಡ್ ಸ್ಟೆಪ್ ಇಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನನಗೆ ಏನು ಖುಷಿ ಆಗುತ್ತೆ ಅಂತಂದರೆ, ನಮ್ಮ ಥರ ಹೊಸ ಹುಡುಗರು ಹೊಸದಾಗಿ ಹೀರೋ ಆಗಬೇಕು ಅಂತ ಬಂದವ್ರಿಗೆಲ್ಲರಿಗೂ ಸಪೋರ್ಟಾಗಿ ನಿಂತಿರೋದು ಅಥವಾ ಒಂದಷ್ಟು ಬದುಕು ಕೊಡ್ತಾ ಇರೋದೆ ಈ ಥರ ಹೊಸ ಪ್ರೊಡ್ಯೂಸರ್ಗಳು. ನಮ್ಮ ನರ್ಸಿ ಸರು ನಾನು ಮಾಡಿರೋದೆಲ್ಲ ಹೊಸ ಪ್ರೊಡ್ಯೂಸರ್ಗೆ ಕೆಲಸ ಮಾಡಿರೋದು. ವಾಗಿ ಸರ್ ಬಗ್ಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೊಂದು ಎಕ್ಸ್ಟ್ರಾ ಧೈರ್ಯ ಬೇಕು. ಹೇಗೂ ಇವತ್ತಿನ ಇಂಡಸ್ಟ್ರಿಯ ಪರಿಸ್ಥಿತಿ ನೋಡ್ತಿದ್ರೆ ಈ ಥರ ಒಂದು ಸಿನಿಮಾನ ಹೊಸ ಹುಡುಗರಿಗೆ ನಾನು ನಿಲ್ಸ್ಕೊತೀನಿ, ಬೆಂತಾಡ್ತೀನಿ ಅಂತ ಬರೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ತಾಕತ್ ಬೇಕು. ಸೊ ಎಲ್ಲ ಹೊಸ ಪ್ರೊಡ್ಯೂಸರ್ಗಳಿಗೂ ನನ್ನ ಕಡೆಯಿಂದ, ನನ್ನಂಥ ಹೊಸ ಕಲಾವಿದರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೆ ಕ್ರೆಡಿಟ್ ಕುಮಾರ ತುಂಬ ದೊಡ್ಡ ಸಕ್ಸಸ್ ಕೊಡಲಿ, ಸಾಲ ಕಡಿಮೆ ಆಗಲಿ, ಲಾಭ ಜಾಸ್ತಿ ಆಗಲಿ, ಒಳ್ಳೆಯದಾಗಲಿ ಸರ್. ಇನ್ನು ನಮ್ಮ ಡೈರೆಕ್ಟ್ರು ಪ್ರಜ್ವಲ್ ನಂಗೆ ತುಂಬ ಇಷ್ಟವಾದ ಡೈರೆಕ್ಟ್ರು. ಬಿಕಾಸ್ ಅವ್ರು ಕೆಲಸ ಮಾಡೋ ರೀತಿ, ಅವರಲ್ಲಿರೋ ಒಂದು ಆ ಕ್ವಿಕ್ನೆಸ್ ಇದೆಯಲ್ಲ, ಅದು ನಂಗೆ ತುಂಬ ಖುಷಿ. ಆ್ಯಂಡ್ ಗ್ರೌಂಡ್ಗೆ ಇಳಿದು ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡುವಷ್ಟು ತಾಕತ್ತಿರುವಂಥ ಮನುಷ್ಯ ನಮ್ಮ ಪ್ರಜ್ವಲ್ಲು. ಬಿಕಾಸ್ ಬಾಂಡ್ ರವಿಲಿ ಅಷ್ಟು ಒಳ್ಳೆಯ ಕಥೆ ನನಗೆ ಅವರು ಇವತ್ತು ಅದು ಹೇಳ್ತಿರ್ತೀನಿ ಯಾವಾಗಲೂ, ನೀವು ತುಂಬ ಒಳ್ಳೆಯ ಕಥೆಗಾರ, ಅದ್ಭುತವಾದ ಕಥೆಗಳನ್ನ ಬರೀತೀರಿ. ರಾ ಅಂತ ಏನಿರುತ್ತೆ ಇವತ್ತಿನ ಬದುಕಿನಲ್ಲಿ ಪ್ರಪಂಚದಲ್ಲಿ ನಡೀತಾ ಇರುವಂಥ ಕಥೆಗಳಿಂದ ಅದನ್ನು ಹುಡ್ಕೊಂಡು ತೊಗೊಂಡ್ಬರ್ತೀರಿ. ನಿಮ್ಗೆ ಅದೊಂದು ಒಳ್ಳೆಯ ಒಂದು ಕಲೆ ಇದೆ. ಸೊ ಅದನ್ನೇ ಅಂಥ ಕಥೆಗಳನ್ನೇ ಮಾಡ್ತೀರಿ ಅಂತ. ಕ್ರೆಡಿಟ್ ಕುಮಾರ ಕಥೆ ನನಗೆ ಗೊತ್ತು, ತುಂಬ ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ಬಾಂಡ್ ರವಿಯಿಂದ ಅವ್ರಿಗೊಂದಷ್ಟು ಹೆಸರು ಬಂದಿದೆ, ಕ್ರೆಡಿಟ್ ಕುಮಾರಿಂದ ತುಂಬ ದೊಡ್ಡ ಹೆಸರು ಬರಲಿ, ಎರಡನೇ ಹೆಜ್ಜೆ ದೊಡ್ಡ ಹೆಜ್ಜೆ ಆಗಲಿ ಅಂತ ವಿಶ್ ಮಾಡ್ತೀನಿ. ಒಳ್ಳೆದಾಗಲಿ ಪ್ರಜ್ವಲ್ ನಿಮಗೆ. ಆ್ಯಂಡ್ ನಮ್ಮ ಹೀರೋ ಹರೀಶ್ ಸೀನಪ್ಪ ಅವರು ಒಂದು 10 ವರ್ಷದಿಂದ ನನಗೆ ಪರಿಚಯ. ನನಗೇನು ಖುಷಿ ಅವ್ರ ಬಗ್ಗೆ ಅಂತಂದರೆ, ಗೀತಾ ಬಂದಷ್ಟು ರಿಲೀಸ್ ಆಗಿತ್ತು. ಯಾರಾದರೂ ನನ್ನ ಇಂಟರ್ವ್ಯೂ ಬೇಕು ಅಂತ ಹುಡ್ಕೊಂಡ್ಬಂದು ಒಂದಷ್ಟು ದಿನ ವೆಯ್ಟ್ ಮಾಡಿ ಅವ್ರದ್ದು ಇಂಟರ್ವ್ಯೂ ನಾನು ಮಾಡಲೇಬೇಕು ಅಂತ ಫಸ್ಟ್ ಇಂಟರ್ವ್ಯೂ ನಂದು ಏನಾದ್ರು ಎಲ್ಲ ಕಡೆ ಬಂದಿದ್ರೆ ಅದು ಮಾಡಿದ್ದು ನಮ್ಮ ಹರೀಶು. ನಂಗೆ ತುಂಬ ಖುಷಿ ಇದೆ ಅವ್ರ ಬಗ್ಗೆ. ಅಲ್ಲಿಂದ ಗೆಳೆಯ ನನಗೆ ಒಂದೇ ಒಂದು ಫೋನ್ಗೆ ಕಾಲ್ ತಗೊಳ್ತಾರೆ. ಅಂದರೆ ನಾನು ಅವ್ರು ಸಿಕ್ಕಾಗೆಲ್ಲ ಹೇಳ್ತಿದ್ದೆ, ನಾನು ಏನು ನಿಮ್ಗೆ ಇಷ್ಟೊಂದು ಆಕ್ಟಿವಿಟಿ ಇದೆ, ನೀವು ಫ್ರೆಂಡ್ ತುಂಬ ಚೆನ್ನಾಗಿ ಮಾತಾಡ್ತೀರಿ, ಮೈಕ್ ಇಟ್ಕೊಂಡಾಗೆಲ್ಲ ಏನಾದ್ರು ಬೇರೆ ಮಾಡಿ ಅಂತ. ಅವ್ರೊಂದು ಮಾತು ಹೇಳೋರು, ಸರ್ ಸುಮ್ಮನೆ ಸರ್, ಮೈಕ್ ಬಿಟ್ಟು ಜರ್ನಲಿಸ್ಟು, ಲಾಂಗ್ ಬಿಟ್ಟು ರೌಡಿ, ಇಬ್ಬರು ಒಂದೇ ಥರ, ಯಾರು ಮರ್ಯಾದೆ ಕೊಡಲ್ಲ ಅವ್ರಿಗೆ ಅಂತ. ಅಂಥ ಮನಸ್ಥಿತಿಯಿಂದ ಇವತ್ತು ನಾನು ಹೀರೋ ಆಗ್ತೀನಿ ಸರ್, ನಾನು ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ಇವತ್ತು ಹೀರೋ ಆಗಿ ನಿಂತ್ಕೋತೀನಿ ಸರ್ ಅಂತ ಬಂದು ಮಾಡ್ತಿರ್ತಾರೆ. ಅವ್ರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದೊಂದು ಥಾಟ್ ಬಂತಲ್ಲ, ನಾನು ಬೇರೆ ಮಾಡ್ತೀನಿ ಅಂತ, ಅದಕ್ಕೆ ಖುಷಿ ಆಗುತ್ತೆ. ಸೊ ಬನ್ನಿ ಸರ್, ಎಲ್ಲರೂ ಇಂಡಸ್ಟ್ರಿನ ತುಂಬ ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಬೇಕು. ಎಲ್ಲ ಹೊಸ ಕಲಾವಿದರು, ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡೈರೆಕ್ಟರ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ. ಎಲ್ಲ ಹೊಸ ಕಲಾವಿದರಿಗೆ ನಮ್ಮ ಹರೀಶ್ ಸೀನಪ್ಪ ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾದಲ್ಲಿ ಮಾಡ್ತಿರುವಂಥ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಚಿತ್ರರಂಗದ ಯಾವತ್ತೂ ಗಣ್ಯತಿಗಣ್ಯರೇ, ನೆರೆದಿರ್ತಕ್ಕಂಥ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಅತ್ಯಂತ ಸಂತೋಷದ ವಿಚಾರ ಇದು. ಯಾಕಂದ್ರೆ ವಿಜಯನಗರದ ಸಾಮ್ರಾಜ್ಯದ ಕೃಷ್ಣದೇವರಾಯನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹರಪನಹಳ್ಳಿ ತಾಲೂಕಿನ ಹುಡುಗ ಇವತ್ತು ನಮ್ಮ ಈ ಬೆಂಗಳೂರಲ್ಲಿ ಬಂದು ಇದು ಚಿತ್ರೋದ್ಯಮಕ್ಕೆ ಕೈ ಹಾಕಿದಾನಂದ್ರೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ಕಾರಣ ಇಷ್ಟೇ, ಪ್ರೀತಿ ಹುಟ್ಟಿರ್ತಕ್ಕಂಥ ನಾಡು ನಮ್ಮ ಹರಪನಹಳ್ಳಿ, ಮುದೇನೂರು ಸಂಘ ಹುಟ್ಟಿರ್ತಕ್ಕಂಥದ್ದು ಹರಪನಹಳ್ಳಿ. ಈಗ ಅಣಜಿ ನಾಗರಾಜ್ ಅಂದ್ರು, ಅವರು ನಮ್ಮ ತಾಲೂಕರೇ. ಬರವಣಿಗೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಗುಡಿಹಳ್ಳಿ ನಾಗರಾಜ್ ನಮ್ಮ ಹರಪನಹಳ್ಳಿ. ಅದೇ ಸಾಲಿನಲ್ಲಿ ಇವತ್ತು ನಮ್ಮ ಮುತ್ತಿಗೆ ಭಾಗೇಶ್ ಅವರು ಬಯಲು ಬರ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷ ಸಂಗತಿ. ಆ ಭಗವಂತ ಈ ಎಲ್ಲ ಗಣ್ಯಾತಿ ಗಣ್ಯರು ಹೆಚ್ಚಿನ ಆಯುರ ಆರೋಗ್ಯ ಸಿರಿ ಸಂಪತ್ತನ್ನ ಕೊಡುವುದರ ಮುಖಾಂತರ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಿ ನಿಮ್ಗೆ ಮಾತಾಡಕ್ಕೆ ಅವಕಾಶ ಕೊಡುತ್ತಾ ಎಲ್ಲರಿಗೂ.
ಜೊತೆಗೆ ಈಗ ಸುಮಾರು ಪ್ರೆಸ್ ಮೀಟ್ ಸುಮಾರು ಇವೆಂಟ್ ಹೋದಾಗೆಲ್ಲ ಮೇನ್ ಮಾತು ಬರೋದು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆದರೆ ಈ ರೀಸೆಂಟಾಗಿ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ, ಅದರಲ್ಲಿ ಪಬ್ಲಿಕ್ ರಿಯಾಕ್ಷನಲ್ಲಿ ಹೇಳ್ತಾ ಇದ್ರು, ಸೇಮ್ ಇದೇ ಮಾತು ಅವರು ಹೇಳಿದ್ರು, ಜನ ಎಲ್ಲ ಹೇಳ್ತಾ ಇದ್ದಾರೆ ಜನಗಳು ಥಿಯೇಟ್ರಿಗೆ ಬರಲ್ಲ ಅಂತ. ಆದರೆ ನಮ್ಮ ಮಾರ್ಟಿನ್ ಟ್ರೈಲರ್ಗೇನೆ ಫುಲ್ ಹೌಸ್ಫುಲ್ ಆಗಿದೆ ನೋಡಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಮ್ಮ ಕನ್ನಡ ಚಿತ್ರರಂಗದ ಬಾಹುಬಲಿ ಇವತ್ತನ ಹೊರಟರು, ಅವರು ಸಪೋರ್ಟ್ ನಮ್ಮ ತಂಡಕ್ಕಿರೋದು ತುಂಬ ಒಂದು ಎಕ್ಸ್ಟ್ರಾ ಫೋರ್ಸ್ ಅಂತ ನನಗೆ ಅನಿಸುತ್ತೆ. ಇದ್ರ ಜೊತೆಗೆ ನಮ್ಮ ತಂಡ ಅಂದರೆ ನಮ್ಮ ತಂಡದಲ್ಲಿರೋದು ಇವಾಗ ಪ್ರಜ್ವಲ್ ಅವರು ಮತ್ತು ಹರಿಸಿನಪ್ಪ ಅವರು ಮತ್ತು ನಮ್ಮ ನಿರ್ಮಾಪಕರು. ನಾನು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು 500 ಚಿತ್ರದ ಮೇಲೆ ಆಸ್ ಅ ಮ್ಯೂಸಿಷಿಯನ್ ಕೆಲಸ ಮಾಡಿರ್ಬೋದು. ಆದರೆ ಈ ಒಂದು ಟೀಮ್ ಇದೆಲ್ಲ, ಈ ಟೀಮಲ್ಲಿ ಇರೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ಫೀಲ್ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಕ್ಕಂದರೆ ಒಂದು ಪ್ರಜ್ವಲ್ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರ ಜೊತೆ ನನ್ನ ಮೊದಲನೇ ಮೂವಿ ಆಸ್ ಅ ಡೈರೆಕ್ಟರ್ ಇಂಟ್ರಾಕ್ಷನ್ ಫಸ್ಟ್ ಟೈಮ್ ಆಗ್ತಿರೋದು. ಆದರೂ ಕೂಡ ಒನ್ ಆಫ್ ದ ಮೋಸ್ಟ್ ಆನೆಸ್ಟ್, ಮೋಸ್ಟ್ ಎಥಿಕಲ್ ಪರ್ಸನ್, ಮೊದಲು ಮೋಸ್ಟ್ ಎಥಿಕಲ್ ಪರ್ಸನ್ ಅಂತ ಹೇಳ್ಬೋದು. ಆಮೇಲೆ ಡೈರೆಕ್ಷನ್ ವಿಷಯಕ್ಕೆ ಬರೋಣ. ಜೊತೆಗೆ ಒಂದು ಸ್ಕ್ರಿಪ್ಟ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೋಬೇಕು, ಅದರಲ್ಲಿ ಏನೇನು ಡೀಟೇಲಿಂಗ್ ಬೇಕು, ಇದನ್ನು ಇವತ್ತು ಗೊತ್ತಾಗ್ತಾ ಇರ್ಬೋದು. ಬಟ್ ನಾವು ಸುಮಾರು ಚಿಕ್ಕಣ ಒಂದು 8 ತಿಂಗಳಿಂದ ಡಿಸ್ಕಷನ್ ಮಾಡ್ತಾನೆ ಇದ್ದೀವಿ. ಸೊ ಇಷ್ಟು ಒಂದು ಪ್ಯಾಷನ್ ಇರೋಂಥ ಒಂದು ಡೈರೆಕ್ಟರು, ಅವ್ರ ಜೊತೆ ನಮ್ಮ ಕೆಲಸ ಮಾಡೋದಕ್ಕೆ ಖಂಡಿತ ಸಂತೋಷ ಆಗೇ ಆಗುತ್ತೆ. ಆಮೇಲೆ ವಾಗೀಶ್ ಸರು ಆ್ಯಕ್ಚುಲಿ ಅವರು ನನಗೆ ಜಾಸ್ತಿ ಪರಿಚಯನೇ ಇಲ್ಲ. ಎರಡು ಸಲ ನಾನು ಮೀಟ್ ಮಾಡಿರೋದು. ಆದರೆ 2 ಸಲ ಮೀಟ್ ಮಾಡಿದಾಗಲೂ ಅವರ ಡಿಸ್ಕಷನ್ ಆಗಿದ್ದು ಮ್ಯೂಸಿಕ್ ಬಗ್ಗೆ. ಮ್ಯೂಸಿಕ್ ಬಿಟ್ಟು ಬೇರೆ ಏನು ಡಿಸ್ಕಷನ್ ನಡೆದೇ ಇಲ್ಲ. ಅವಾಗ ನನಗೆ ಗೊತ್ತಾಯಿತು ವಾಗೀಶ್ ಅವರು ತುಂಬ ಒಳ್ಳೆ ಸಿಂಗರ್ ಅಂತ. ನಿಜವಾಗ್ಲೂ ತುಂಬ ಒಳ್ಳೆ ಸಿಂಗರು. ಯಾಕಂದರೆ ಅಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಾಗಲೂ ಕೂಡ ಅವರು ಹಾಡಿ ಎಲ್ಲ ನಮಗೆಲ್ಲ ತುಂಬ ಖುಷಿ ಪಡಿಸ್ತಾರೆ ಅವಾಗ. ಸೊ ಮ್ಯೂಸಿಕ್ ಬಗ್ಗೆ, ಕಲೆ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಇರೋ ಅಂತ ಒಂದು ಪರ್ಸನ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಮಾಡ್ತಿರೋದು ನಮ್ಮ ಇಂಡಸ್ಟ್ರಿಗೆ. ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಫ್ಕೋರ್ಸ್ ಪಾಯಲ್ ಅವ್ರ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪರ್ಸನಾಲಿಟೀಸ್ ಆನ್ ಸೋಷಿಯಲ್ ಮೀಡಿಯಾ. ಹರೀಶ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನ ತಿರುಗಿ ಅದನ್ನು ನಾನು ಹೇಳೋದ್ರಲ್ಲಿ ಏನು ಸ್ಪೆಷಾಲಿಟಿ ಕಾಣದೇ ಇರ್ಬೋದು. ಆದರೆ ಹರೀಶು ಈಗ ನಮ್ಮ ಸ್ವಲ್ಪ ಮುಂಚೆ ನಾಗರಾಜ್ ಪ್ರಸಾದ್ ಅವರು ಹೇಳಿದಂಗೆ ಒಂದು ರಂಗದಿಂದ ಇನ್ನೊಂದು ರಂಗಕ್ಕೆ ಬಂದಾಗ ಅವ್ರನ್ನ ಹೊಸಬ್ರು ಅಂತ ಅನ್ಕೊಂತಾರೆ. ಆದರೆ ಇದೇ ಸೇಮ್ ರಂಗ. ಕ್ಯಾಮ್ರಾ ಹಿಂದೆ ಇದ್ದು ಮುಂದೆ ಬರ್ತಾ ಇದ್ದಾರೆ. ಕ್ಯಾಮ್ರಾ ಹಿಂದೆ ಇದ್ದು ಅವರು ಎಲ್ಲರ ಹತ್ರ ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ, ಎಷ್ಟು ಜನಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಇವತ್ತು ನಾವು ನೋಡಿದ್ವಿ ಈ ಇವೆಂಟಲ್ಲಿ. ಅದೇ ರೀತಿ ಕ್ಯಾಮ್ರಾ ಮುಂದೆ ಬಂದು ಅಷ್ಟೇ ಪ್ರೀತಿ, ಅಷ್ಟೇ ಜನಗಳು, ಅಷ್ಟೇ ಫ್ಯಾನ್ಸ್ನ ಸಂಪಾದನೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಇಡೀ ಟೀಮ್ ಮೇಲೆ, ನಮ್ಮ ಇಡೀ ತಂಡದ ಮೇಲೆ ಎಲ್ಲರ ಆಶೀರ್ವಾದ, ಎಲ್ಲರ ಪ್ರೋತ್ಸಾಹ ಇರಲಿ. ಹೀಗೆ ನಾವು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನಗಳು ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತು. ಎಷ್ಟು ಸಾಂಗ್ಸ್ ಇದೆ ನಮ್ಮ ಫಿಲ್ಮಲ್ಲಿ? 3 ಸಾಂಗ್ ಇದೆ. 3 ಮೇನ್ ಸಾಂಗ್, ಅಂದರೆ ಫುಲ್ ಲೆಂಗ್ ಸಾಂಗ್ಸ್ 3 ಇದೆ. ಜೊತೆಗೆ 2 ಬಿಟ್ ಬರುತ್ತೆ, ಬಿಟ್ ಸಾಂಗ್ ಬರುತ್ತೆ. ಇಲ್ಲ, ಅದು ನಾನು ಹೌದು ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ 2 ಸಾಂಗ್ ಕಂಪೋಸ್ ಆಗಿದೆ, ಇನ್ನೂ 1 ಸಾಂಗ್ ಕಂಪೋಸ್ ಆಗಬೇಕಾಗಿದೆ. ನೋಡೋಣ ಖಂಡಿತ. ಅವ್ರೇನು ಹೇಳಿದ್ರು ಅಂದರೆ, ನನಗೆ ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳ್ತಿದ್ದೀನಿ ಫಸ್ಟ್ ನಾನು. ಸರ್ ನಾನು ಟ್ರೈ ಮಾಡ್ತೀನಿ ಸರ್, ನಿಮಗೆ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ತೆಗೆದು ಬಿಡಿ ಅಂತ ಹೇಳಿದ್ರು ಅವರು. ಸೊ ಬಟ್ ಈಸ್ ಅ ಗುಡ್ ಸಿಂಗರ್, ಅದು ಅಷ್ಟು ಮಾತ್ರ ನಾನು ಖಂಡಿತ ಹೇಳೋದಿಲ್ಲ. ಲಿರಿಕ್ಸು ಒಂದು ಸಾಂಗ್ ನಮಗೆ ಚೇತನ್ ಕುಮಾರ್ ಅವರು ಕೊಟ್ಟಿದ್ದಾರೆ, ಚೇತನ್ ಸರು. ಪ್ರಮೋದ್ ಮರವಂತ್ ಅವರು ಅವರು ಬರೋಕ್ಕಾಗಿಲ್ಲ ಇವತ್ತು. ಮತ್ತು ಇನ್ನೊಂದು ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಚಾಲೆಂಜ್ ಅಂದರೆ ರೀ ರೆಕಾರ್ಡಿಂಗ್ ಬಗ್ಗೆ ಚಾಲೆಂಜ್ ಅಂತ ಹೇಳಿದ್ರೆ, ಇನ್ನು ನಾವು ಚಿತ್ರ ನೋಡಿದ ಮೇಲೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಮಗೆ ಅನಿಸುತ್ತೆ. ಡಿಸ್ಕಷನ್ನಲ್ಲಿ ಅಂದರೆ ಮೇನ್ ನಮಗೆ ಚಾಲೆಂಜ್ ಇದೆ ಏನಂದರೆ, ಈಗ ನಮಗೆ ಟೈಟಲ್ ಸಾಂಗು ಕ್ರೆಡಿಟ್ ಕುಮಾರ್ ಅಂತ ಟೈಟಲ್ ಸಾಂಗು. ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಂದರೆ, ಆ ಇಡೀ ಕಥೆನ ಒಂದೇ ಒಂದು ಸಾಂಗಲ್ಲಿ 3 ನಿಮಿಷ ಸಾಂಗು, 3 ನಿಮಿಷಕ್ಕಿಂತ ಜಾಸ್ತಿ ಬೇಡ, ಅದಷ್ಟು 3 ನಿಮಿಷದಲ್ಲಿ ನೀವು ಇಡೀ ಕಥೆ ಹೇಳಬೇಕು. ಅಂದರೆ ಕಥೆ ಅಂದರೆ ನಮ್ಮ ಕ್ಯಾರೆಕ್ಟರ್ ಹೇಳಬೇಕು. ನಮ್ಮ ನಾಯಕ ನಟಂದು ಏನು ಕ್ಯಾರೆಕ್ಟರ್ ಇದೆ, ಕುಮಾರನ ಕ್ಯಾರೆಕ್ಟರ್ ಏನಿದೆ, ಅದು ಅಷ್ಟನ್ನು 3 ನಿಮಿಷದಲ್ಲಿ ಹೇಳಬೇಕು ಅಂತ ಹೇಳಿದ್ರು. ಅದೇ ಒಂದು ಚಾಲೆಂಜಿಂಗ್ ಆಗಿತ್ತು. ಬಟ್ ಆ ಚಾಲೆಂಜ್ ನಾನು ಒಬ್ಬನ ಕೈಲೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಜೊತೆಗೆ ನಮ್ಮ ಬರ್ಜರಿ ಚೇತನ್ ಅವರು ಇದ್ದಿದ್ದರಿಂದ
ತುಂಬ ಈಸಿಯಾಗಿ ಚಾಲೆಂಜ್ ಫುಲ್ಫಿಲ್ ಆಯಿತು ಅಂತ ನನಗನ್ಸುತ್ತೆ. ಇನ್ನು ಮಿಕ್ಕಿ ಡೈರೆಕ್ಟ್ ಹೇಳ್ಬೇಕು ನಾವು ಮಾಡಿರ್ಬೋದು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. And ಮೈಕ್ ಸ್ವಲ್ಪ ಹತ್ರ. sorry, first of all, my Kannada is not that good. So, as to the respect, thanks to the director Prajwal and the producer and hero Harish, Ayal and entire crew. And it's a great opportunity to be part of in the Kannada movie, and it's my first movie. And that's all. Thank you. ಥ್ಯಾಂಕ್ ಯು. ಈಗ ನಮ್ಮ ಬಹಳ ಪ್ರೀತಿ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸಿನಿಮಾ ಬಗ್ಗೆ ಇಷ್ಟು ಕಾಳಜಿ ಇರುವಂತ ನಿರ್ಮಾಪಕರು ಹೆಚ್ಚೆಚ್ಚು ಬೇಕು, ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಸಂಬಂಧಿಕರಿಗೆ, ನನ್ನ ಕುಟುಂಬದವರಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಬ್ಯಾನರ್ ರಿಸೆಷನ್ ಮಾಡಿದ್ದು 1-2 ತಿಂಗಳ ಕೆಳಗೆ ಅನ್ಸುತ್ತೆ ನೋಡ್ರಿ. ಧವನ ಫಿಲಮ್ಸ್ ಅಂತ ಒಂದು ಬ್ಯಾನರ್ ಮಾಡಿದ್ವಿ. ನನ್ನ ಪ್ಲಾನ್ ಇದ್ದು ಇನ್ನೊಂದು 4-5 ತಿಂಗಳು ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಮ್ಮ ಅಂಗಡಿ ಶಾಂತಪ್ಪ ಅಂತೇಳಿ ನಮ್ಮ ಶಿಕ್ಷಕರು, ನಮ್ಮ ಹಿತೈಷಿಗಳು, ನನ್ನ ಸ್ನೇಹಿತರು, ಅವ್ರಿಗೆ ನಮಗೆ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಮೂಲ ಕಾರಣನೇ ಅವರು. ನಾನು ಸಿನಿಮಾ ಫೀಲ್ಡಿಗೆ ಏನಾದರೂ ಬಂದಿದ್ದೀನಿ ಈ ಕ್ಷೇತ್ರಕ್ಕೆ ಅಂದರೆ ಅದಕ್ಕೆ ಮೂಲ ಕಾರಣ ಅಂಗಡಿ ಶಾಂತಪ್ಪನವರು. ಬ್ಯಾನರ್ ರಿಜಿಸ್ಟ್ರೇಷನ್ ಆಯಿತು, ಇನ್ನೊಂದು 4-5 ತಿಂಗಳು ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಕಾಯ್ತಾ ಇದ್ದು. ಒಂದು ಒಳ್ಳೆ ಸ್ವಲ್ಪ ಸ್ಕ್ರಿಪ್ಟ್ ಇರಲಿ ಅಂತ. ನಮ್ಮ ಕುಮಾರ್ ಅಣ್ಣ ಇದ್ದಾರೆ, ನಮ್ಗೆ ಆತ್ಮೀಯ ಸ್ನೇಹಿತರು, ಗೊತ್ತೆಲ್ಲರಿಗೂ ಗೊತ್ತವರು ಸಿನಿಮಾ ಕ್ಷೇತ್ರದಲ್ಲಿ. ಸಡನ್ನಾಗಿ ಒಂದಿನ ಕಾಲ್ ಮಾಡಿ, ಅಣ್ಣ ಬ್ಯಾನರ್ ಮಾಡಿದ್ದೀರಂತಲ್ಲ, ಖುಷಿ ಆಯಿತು, ಒಂದೊಳ್ಳೆ ಸ್ಕ್ರಿಪ್ಟ್ ಇದೆ ಅಂತಂದು. ಏನು ಹೇಳೋಣ ಅಂತ. ಇಲ್ಲ, ಹಿಂಗೆ ನಮ್ಮ ಸ್ನೇಹಿತರು ಮಾಡಿದ್ದಾರೆ, ಹರೀಶ್ ಅಂತೇಳಿ, ಪ್ರಜ್ವಲ್ ಅಂತ, ಒಂದೊಳ್ಳೆ ಸ್ಕ್ರಿಪ್ಟ್ ಇದೆ, ಮಾಡೋಣ ನೋಡ್ರಿ ಅಂತ ಸರಿ ಮೀಟ್ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ, ಅಂದರೆ ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾ. ಹಾಗಾಗಿ ಈ ಕಥೆಯನ್ನು ನೋಡಿ ಕೇಳಿಬಿಟ್ಟು ಇಷ್ಟ ಆಗಿದ್ದು. ಮುಂದೆ ಅಂತೂ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಅಂತ ನಂಬಿಕೆ ಇದೆ. ಈ ಸಿನಿಮಾ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಈ ಸಿನಿಮಾ. ಥ್ಯಾಂಕ್ ಯು. ನಾನಿವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಕ್ರೆಡಿಟ್ ಕುಮಾರದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಅಂದರೆ ಅದಕ್ಕೆ 3 ಜನ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ನಮ್ಮ ಪ್ರೊಡ್ಯೂಸರ್ ಸರ್, ನನಗೆ ಇದೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಜ್ವಲ್ ಸರ್, ಇವ್ರ ಬಗ್ಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಭೂಮಿ ಪಾತ್ರನ ನಾನು ಕ್ಯಾರಿ ಮಾಡ್ತೀನಿ ಅನ್ನೋ ಅವ್ರ ನಂಬಿಕೆ ಇದೆಯಲ್ಲ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಂಬಿಕೆನ ಉಳಿಸ್ಕೊಡ್ತೀನಿ ಸರ್, ಡೆಫಿನೆಟ್ಲಿ. ಆ್ಯಂಡ್ ಮತ್ತು ಹರೀಶ್ ಸರ್, ಅವರು ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ಮೂವಿ, ಬಟ್ ಅವರು ಎಷ್ಟು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂದರೆ ಅವ್ರು ಬೆಳೆಯೋದಲ್ಲೇ ಇಲ್ಲ, ಚೆನ್ನಾಗಿ ಮಾಡೋಣ ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ ತುಂಬ ಟ್ರೂ ವೆಲ್ವಿಷರ್ ಅಂದರೆ ಹರೀಶ್ ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೀವೆಲ್ಲ ನೋಡಿರ್ಬೋದು ನನ್ನ ಶಾರ್ಟ್ ಫಿಲಮಲ್ಲಿ ನನಗೆ ತುಂಬ ಪ್ರೀತಿ ಸಪೋರ್ಟ್ ನೀವು ಕೊಟ್ಟಿದ್ದೀರಾ, ಮೀಡಿಯಾದವರಾಗಲಿ, ಟ್ರಾಲ್ ಅವರಾಗಲಿ. ಫಸ್ಟ್ ಡೇಯಿಂದನೇ ನಾನು ಏನೂ ಲೈಕ್ ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಿಂದ ಬಂದವಳಲ್ಲ, ಬಟ್ ಅಷ್ಟು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಇದು ಇನ್ನೊಂದು ಸ್ಟೆಪ್ ಹೋಗ್ತಾ ಇದ್ದೀನಿ ಮುಂದೆ. ಅದೇ ಪ್ರೀತಿ ನನ್ನ ಮೇಲೆ ಇರಲಿ, ಆಶೀರ್ವಾದ ನಿಮ್ದೆಲ್ಲ ನನ್ನ ಮೇಲೆ ಇರಲಿ. ಆ್ಯಂಡ್ ಬಂದಿರೋ ಗೆಸ್ಟ್ ಎಲ್ಲ ನಮಗೆ ವಿಶ್ ಮಾಡಿ ಆಶೀರ್ವಾದಿಸಿದ್ದಕ್ಕೆ ನಾನು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಿಪ್ರೇಷನ್ ಅಂದರೆ ಇವಾಗ ವರ್ಕ್ಶಾಪ್ ಅಂತ ಮಾಡ್ತಾರೆ ಸರ್. ಸೊ ಸಿನಿಮಾ ಸ್ಟಾರ್ಟ್ ಆಗೋ ಮುಂಚೆ ಸ್ವಲ್ಪ ಟೈಮ್ ವರ್ಕ್ಶಾಪ್ ಮಾಡಿ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಬೇಕಲ್ಲ, ಸೊ ವರ್ಕ್ಶಾಪ್ ಅಂತ ಮಾಡ್ತೀನಿ. ನಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ನನಗೆ ಫಸ್ಟ್ ಸರ್ ಕತೆ ಹೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ಭೂಮಿ ಪಾತ್ರ. ಯಾಕಂದರೆ ಅವಳು ಒಂಥರ ಮಿಡಲ್ ಕ್ಲಾಸ್ ಹುಡುಗಿ, ಕಷ್ಟ ಸುಖ ತಿಳ್ಕೊಂಡಿರೋ ಹುಡುಗಿ, ಒಂದು ಬ್ಯೂಟಿಷಿಯನ್, ತುಂಬ ಕನಸು ಕಟ್ಕೊಂಡಿರೋ ಹುಡುಗಿ. ಇದು ನನ್ನ ಪಾತ್ರ ಆಗಿರುತ್ತೆ. ಏನು ಸರ್? ಕ್ರೆಡಿಟ್ ಕೊಡ್ತೀರಾ? ಕ್ರೆಡಿಟ್ ಆ್ಯಕ್ಚುಲಿ ಅದೇ 3 ಜನ ಕ್ರೆಡಿಟ್ ಕೊಡ್ತಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ನಮ್ಮ ಸಿನಿಮಾ ನೋಡಿ ನೀವೆಲ್ಲ ಕ್ರೆಡಿಟ್ಸ್ ಕೊಡಬೇಕು. ಓಕೆ, ಥ್ಯಾಂಕ್ ಯು ಪಾಯಲ್ ಅವರ. ನಿಮಗೂ ಕೂಡ ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಪ್ರಜ್ವಲ್ ಅವರು ಮೊದಲನಾಗಿ ಬಂದಿರುವ ಮಾಧ್ಯಮ ಮಿತ್ರರಿಗೆ, ಗುರು ಹಿರಿಯರಿಗೆ, ಈ ಸಿನಿಮಾ ಸ್ಟಾರ್ಟ್ ಆಗಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ತುಂಬ ಇಂಪಾರ್ಟೆಂಟು, ವಿಕ್ರಮ್ KY ಅಂತ, ಬೆಂಗಳೂರು ಬಾಯ್ಸ್ ಪ್ರೊಡ್ಯೂಸರ್. ಅವರು ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗಿನಿಂಗಲ್ಲಿ. ಕ್ರೆಡಿಟ್ ಕುಮಾರ. ಇದಕ್ಕಿಂತ ಮುಂಚೆ ಬಾಂಡ್ ರವಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ತುಂಬ ಒಂದು ನನ್ನ ಲೈಫಲ್ಲಿ ಫೇವ್ರೇಟ್ ಕಥೆ ಅಂತ ಅಂದ್ಕೊಂಡಿದ್ದೆ. ಆ ಸಿನಿಮಾನ ತುಂಬ ಚೆನ್ನಾಗಿ ಎಲ್ಲರೂ ಪ್ರೆಸೆಂಟ್ ಮಾಡಿದೆ. ಆ ವೇದಿಕೆ ಆದ್ಮೇಲೆ ಸಿಗ್ತಿರೋದು ಫಸ್ಟು ಮಾಧ್ಯಮದವ್ರಿಗಿಲ್ಲೇ.
ಮೊದಲನೇದಾಗಿ ಒಂದೇ ಒಂದು ನಿಮಿಷ ನಾನು ಆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾಗೆ ನೀವೆಲ್ಲ ಕೊಟ್ಟ ಒಂದು ಪ್ರಶಂಸೆಗಳು ಇವತ್ತು 2ನೇ ಸಿನಿಮಾ ಮಾಡೋಕ್ಕೆ ನನ್ನ ಕಾರಣ. ನೀವೆಲ್ಲ ಅವತ್ತು ತುಂಬ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ಕುಮಾರ ಯಾವ ಥರ ಹೇಳೋದು ಅಂದರೆ, ಇವತ್ತಿನ ಜನ್ರೇಷನಲ್ಲಿ ಏನು ನಡೀತಿದೆ, ಕ್ರೆಡಿಟ್ ಕಾರ್ಡ್, EMI, ಲೋನ್ಸ್, ಇವತ್ತು ಲಕ್ಷ ಸಂಬಳ ತಾಣನು ಲೋನ್ ಕಟ್ತವನೆ, 10,000 ಸಂಬಳ ತಾಣನು ಲೋನ್ ಕಟ್ತವನೆ. ಈ ಕೆಲವು ಸಾವು ನೋವು ಎಲ್ಲ ತುಂಬ ಸಮಾಜದಲ್ಲಿ ಏನೋ ನಡೀತಾ ಇದೆ. ಬಟ್ ಇದನ್ನ ಅಷ್ಟನ್ನು ಒಂದು ಎಂಟರ್ಟೈನ್ಮೆಂಟಲ್ಲಿ ಒಂದು ಮೆಸೇಜ್ ಹೇಳೋಣ ಅಂತ ಹೊರಟಿರುವಂಥ ಕತೆ. ಈ ಕತೆಗೆ ಹರೀಶೇ ಹಾಕಬೇಕಾಯ್ತು ಅಂದರೆ ನನ್ನ ಅವರ ಜರ್ನಿ ಒಂದು 4-5 ಇಯರ್ಸ್ ಜರ್ನಿ. ಸಿನಿಮಾ ಮಾಡಬೇಕು ಅಂತಲೇ ಪರಿಚಯ ಆಗಿದ್ದು ನನಗೆ. ಫಸ್ಟ್ ಹರೀಶ್ ಪರಿಚಯ ಆಗಿದ್ದು ರಿಪೋರ್ಟರ್ ಆಗಲ್ಲ, ಆರ್ಟಿಸ್ಟ್ ಆಗಿ. ನಾನು ಹರೀಶ್ ಅಲ್ಲಿಗೂ ಗೊತ್ತೇ ಇರಲಿಲ್ಲ ನನಗೆ. ರಿಪೋರ್ಟರ್ಗೆ ಇದ್ರು, ಸಿಕ್ಕಿದೆ ಪಬ್ಲಿಕ್ ಟಿವಿ ಟೆರೆಸಲ್ಲೇನೆ. ಬಟ್ ನನಗೆ ಹರೀಶ್ ಅಂತ ಆರ್ಟಿಸ್ಟ್ ಭೇಟಿ ಆಗ್ತಾರೆ, ಹೋಗುವಂತ ಇನ್ನೊಬ್ಬ ಹರೀಶ್ ಅಂತಾನೆ ಕಳಿಸ್ತಾ, ಅವನು ಗೆಳೆಯನೇ. ಅಲ್ಲಿಂದ ಗೆಳೆತನ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು ಎಮೋಷನ್ ಬಾಂಡಿಂಗ್ ಇದೆ. ಈ ಕಥೆನ ಅವ್ರಿಗೋಸ್ಕರ ಅಂತಾನೆ ಮಾಡ್ಕೊಂಡಿರೋದು. ಒಂದು ನ್ಯಾಚುರಲ್ ಸಬ್ಜೆಕ್ಟ್, ಒಂದು ಕ್ಯಾಬ್ ಡ್ರೈವರು ಜೊತೆಗೆ ಅವನೊಬ್ಬ ಕ್ರೆಡಿಟ್ ಮ್ಯಾನ್. ಖಂಡಿತ ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಸ್ಕ್ರಿಪ್ಟು ನಿಮ್ಮನ್ನು ತುಂಬ ಎಂಟರ್ಟೈನ್ ಮಾಡುತ್ತೆ, ಎಮೋಷನ್ ಮಾಡುತ್ತೆ. ಖಂಡಿತ ಹೋಗ್ಬೇಕಾದ್ರೆ ಕ್ರೆಡಿಟ್ ಕುಮಾರನ ನೀವು ಮನಸ್ಸಲ್ಲಿ ಇಟ್ಕೊತೀರಾ, ಎಲ್ಲರ ಪರ್ಸನ್ ಒಂದ್ಸಲಿ ತೆಗೆದು ನೋಡ್ತೀರಾ. ಒಂದ್ಸಲ ಆ ಥರ ಒಂದು ಎಮೋಷನ್ ಇರುವಂಥ ಕತೆ. ಒಂದು ವಿಶೇಷ ಅಂದರೆ, ನಾವು ಪೋಸ್ಟ್ರಲ್ಲೂ ಕೂಡ ಮೆನ್ಷನ್ ಆಗಿದೆ, ಬಾರ್ಡ್ರಲ್ಲೂ 500 ರೂಪಾಯಿ ನೋಟ್ ಇದೆ. ಅದು ಸಿನಿಮಾ ಎಂಡವರೆಗೂ ಕ್ಯಾರಿ ಆಗುತ್ತೆ. ಮನುಷ್ಯ ದುಡ್ಡಿಂದಲೇ ಬದುಕೋಕ್ಕಾಗಲ್ಲ. ಆ ಥರ ಪ್ರತಿಯೊಬ್ಬನ ಜೀವನದಲ್ಲೂ ಒಂದಷ್ಟು ನಡೆದಿರುತ್ತೆ. ಅದೆಲ್ಲರೂ ನೆನಪಿಸುವಂಥ ಕತೆ ಕ್ರೆಡಿಟ್ ಕುಮಾರ. ಆಮೇಲೆ ಇಷ್ಟೊಂದೆಲ್ಲ ನನ್ನ ಬಗ್ಗೆ ವೇದಿಕೆ ಮೇಲೆ ಗುರುಗಳು ಮಾತಾಡಿದ್ರು, ಧ್ರುವ ಸಾರು ಬಂದ ಎಲ್ಲ ಗೆಸ್ಟ್ಗಳು ಮಾತಾಡಿದ್ರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲೂ ಅಷ್ಟೇ ನನ್ನ ಗೆಳೆಯರು ತುಂಬ ಜನ ಬಂದಿದ್ದಾರೆ. ನನ್ನ ಸೀನಿಯರ್ ಡೈರೆಕ್ಟ್ರುಗಳು, ಮುಗಿಪೇಟೆ ಡೈರೆಕ್ಟ್ರು ಭರತ್, ಇರುವುದೆಲ್ಲ ಬಿಟ್ಟು ಡೈರೆಕ್ಟ್ರು ಕಾಂತ ಕನ್ನಳ್ಳಿ, ಅಂದವಾದ ಡೈರೆಕ್ಟ್ರು ಛಲಾ ಅವರು, ಹಾಗೆ ತುಂಬ ಜನ ಬಂದಿದ್ರು. ನಮ್ಮ ಪದೇ ಡೈರೆಕ್ಟ್ರು ನಾಗರಾಜ್ ಪೀಣ್ಯ ಅವರು, ತುಂಬ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇದ್ರೆ ನಮ್ಮ ಉತ್ಸಾಹನೂ ಹೀಗೆ ಇರುತ್ತೆ. ಒನ್ಸ್ ಅಗೇನ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಕ್ರೆಡಿಟ್ ಕುಮಾರನ ಮೇಲೆ ಇರಲಿ. ಇನ್ನು ಜಾಸ್ತಿ ಮಾತಾಡೋದು ತಪ್ಪಾಗುತ್ತೆ. ನೆಕ್ಸ್ಟು ಸಿನಿಮಾನ ಟ್ರೈಲರು ಟ್ರೀಸರಲ್ಲೂ ಮಾತಾಡ್ತೀನಿ. ಇನ್ನು ಒಬ್ಬರ ವಿಶೇಷವಾದ ವ್ಯಕ್ತಿನ ಬರ್ತಿದ್ದೆ, ಧರ್ಮಣ್ಣ. ಒಂದು ಧರ್ಮಣ್ಣ ಬಗ್ಗೆ ಹೇಳ್ಬಿಡ್ತೀನಿ. ತುಂಬ ಅದ್ಭುತವಾದ ಒಂದು ಸಾಂಗ್ ಕಂಪ್ಲೀಟ್ ಆಗಿದೆ ನಮಗೆ. ಒಂದು ಸಾಂಗ್ ಯಾವ ಮಟ್ಟಕ್ಕೆ ಒಂದು ನಮಗೆ ಭರವಸೆ ಕೊಟ್ಟಿದೆ ಅಂದರೆ, ಧ್ರುವ ಸರ್ ಕೇಳಿದಾಗಲೇ ಒನ್ಸ್ ಮೋರ್ ಅಂದರು. ಆ ಥರ ಒಂದು ಅದ್ಭುತವಾದ ಒಂದು ಸಾಂಗ್ ಕೊಟ್ಟಿದ್ದಾರೆ. ಚೇತನ್ ಸರ್ ಅದನ್ನು ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಇನ್ನೊಂದು ಸಾಂಗ್ ಪ್ರಮೋದ್ ನರ್ವ್ ಅಂತ ಬರ್ದಿದ್ದಾರೆ, ಅದು ಸಖತ್ತಾಗಿದೆ. ಮಿಕ್ಸಿಂಗ್ ಎಲ್ಲ ನಡೀತಾ ಇದೆ. ಇನ್ನು 3ನೇ ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೀತಾರೆ. ಧರ್ಮಣ್ಣ ಜೊತೆ ಕೆಲಸ ಮಾಡ್ತಿರೋದು ನಾನು ಆಲ್ರೆಡಿ ತುಂಬ 15 ವರ್ಷ ಟ್ರಾವೆಲ್ ಮಾಡ್ಕೊಂಡು ಬಂದೇನೆ, ಅಸಿಸ್ಟೆಂಟು, ಅಸೋಸಿಯೇಟ್ ಕೋಆರ್ಡಿನೇಟರ್ಗೆ. ಇನ್ನೊಂದು 10 ವರ್ಷದಿಂದ ಧರ್ಮಣ್ಣ ಗೊತ್ತೇನೋ ಅನ್ನೋ ಥರ ಒಂದು ಬಾಂಡಿಂಗ್ ಬೆಳ್ಕೊಂಡಿದೆ. ಈ ಸಿನಿಮಾ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋ ಕಾರಣ ಒನ್ ಆಫ್ ದ ರೀಸನ್ ಧರ್ಮಣ್ಣ ಮರೆಯಬಾರ್ದು. ಆಮೇಲೆ ನನ್ನ ನಿರ್ಮಾಪಕರು ವಾಗೀಶ್ ಅವರು ಕತೆ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂದರು. ಒಂದಷ್ಟು ಟೈಮ್ ತಗೊಂತು ಎಲ್ಲನೂ ಡಿಸಿಷನ್ ಆಗಲಿಕ್ಕೆ. ನಂಬಿದ್ದಾರೆ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗುತ್ತಾನ. ಖಂಡಿತ ಒಳ್ಳೆ ಸಿನಿಮಾ ಮಾಡಿಕೊಡ್ತೀವಿ. ಇನ್ನೇನು ಹೇಳೋದು, ಶೂಟಿಂಗು ಬ್ಯಾಂಗ್ಳೂರು ಒಂದು ಸ್ಕೆಡ್ಯೂಲು, ಚಿಕ್ಕಮಗಳೂರು ಒಂದು ಸ್ಕೆಡ್ಯೂಲು. ಆರ್ಟಿಸ್ಟು ಹರಿಸಿನಪ್ಪ, ಪಾಯಲ್, ಮತ್ತು ನಮ್ಮ ಆರ್ಟಿಸ್ಟ್ ಧರ್ಮ ಅವರು, ತಬಲಾ ನಾಣಿ, ತುಕಾಲಿ ಸಂತು, ಚೇತನ್ ದುರ್ಗ, ಒಂದಷ್ಟು ಕ್ಯಾಸ್ಟಿಂಗ್ ನಡೀತಾ ಇದೆ. ಇನ್ನು ಮೇಜರ್ ಆಗಿ ಇಷ್ಟು ಜನ ಮಾತ್ರ ಆಗಿದ್ದಾರೆ. ಓಕೆ, ಧನ್ಯವಾದಗಳು. ಒಂದ್ಸಲ ಏನು ತಪ್ಪ ಮಾತಾಡಿದ್ರೆ ಸಾರಿ. ಇಲ್ಲ ಖಂಡಿತ ಇಲ್ಲ. ನೀವು ಹೇಳಿದ್ರಿ ಸಾಕಷ್ಟು ನಿರ್ದೇಶಕರುಗಳು ಬಂದಿದ್ದಾರೆ ಅಂತ, ಎಲ್ಲ ಫ್ಯೂಚರ್ ಆಫ್ KFI ಅಂತ ಹೇಳ್ಬೋದು. ಹೌದು, ಸೀನಿಯರ್ಸ್ ನನ್ನ ಗೆಳೆಯರು ಎಲ್ರಿಗೂ. ಜರ್ನಲಿಸ್ಟ್ಗಳು ನಾವೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ರಂಗದಲ್ಲೇ ಇರ್ತೀವಿ, ಆದ್ರೆ ಕ್ಯಾಮ್ರಾ ಹಿಂದೆ ಇರ್ತೀವಿ. ಇವತ್ತು ಕ್ಯಾಮ್ರಾ ಮುಂದೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟು ನಿಮಗೆ ಥ್ಯಾಂಕ್ ಯು. ಅಷ್ಟು ಜೋಶ್ ಕೊಟ್ಟಿದ್ದಕ್ಕೆ. ಹಿಂದೆ ಇದ್ದು ಯಾವಾಗಲೂ ರೇಗಿಸ್ತಾ ಇದ್ದೆ ನಾನು, ಹೇಗಿಲ್ಲ ಅಂತ. ಈಗ ಮುಂದೆ ಗೊತ್ತಾಗುತ್ತೆ, ಇಲ್ಲಿ ಕೂತ್ರೆ ಅದರದ್ದು ಫೀಲ್ ಹೆಂಗಿರುತ್ತೆ, ಆ ವೈಬ್ಸ್ ಹೆಂಗಿರುತ್ತೆ ಅಂತ. ಸೊ ಇಡೀ ಚಿತ್ರರಂಗ ಈ ಕ್ರೆಡಿಟ್ ಕುಮಾರನ್ಗೆ ಸಪೋರ್ಟ್ ಮಾಡಿದೆ. ಹೆಸರು ಹೇಳ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿ ಆಗುತ್ತೆ. ಎಲ್ಲರಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಯಾಕಂದರೆ ಅವರೆಲ್ಲ ಸಪೋರ್ಟ್ ಮಾಡಿ ಬೆನ್ನು ತಟ್ಟಿದ್ದು ನಮ್ಗೆ ಇನ್ನೂ ಜೋಶ್ ಬಂತು. ವಾಗೀಶಣ್ಣ ನನ್ನ ಜೊತೆಗೆ ಸೇರ್ಕೊಂಡ್ಮೇಲೆ ಇನ್ನಷ್ಟು ಗುರಿ ಕಾಣಿಸೋಕ್ಕೆ ಶುರುವಾಯಿತು. ಸೊ ಕುಮಾರನಾಗಿ ಬಣ್ಣ ಹಚ್ಚಿದ್ದೀನಿ, ಬಣ್ಣದ ಜರ್ನಿ ಶುರು ಮಾಡಿದ್ದೀನಿ. ಸೊ ಹಿಂದೆ ನಾನು ಕೆಲಸ ಮಾಡಿದಾಗ ಎಲ್ಲ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಇದು ಮೊದಲ ಹೆಜ್ಜೆ. ಇಲ್ಲಿ ನಾನೇನೂ ಜಾಸ್ತಿ ಹೇಳುವಂಥದ್ದು ಮಾತಾಡುವಂಥದ್ದು ಇಲ್ಲ.
ಬಟ್ ಮುಂದಕ್ಕೆ ನೀವೆಲ್ಲರೂ ಖುಷಿ ಪಡುವಂಥ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ. 2009 ನಾನು ಫಸ್ಟ್ ಸಿಟಿ ಕೇಬಲಲ್ಲಿ ಮೇಕಪ್ ಹಚ್ಚಿದಾಗ ಅಂದ್ಕೊಂಡಿದ್ದು ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ. ಸೊ 2024 15 ವರ್ಷ ಅಲ್ಲಿಂದ ಇಲ್ಲಿಗೆ ಬರೋದು ತೊಗೊಂಡಿದ್ದೀನಿ. ಸೊ ಫಸ್ಟ್ ಅವಕಾಶ ಕೊಟ್ಟವರು ನನ್ನ ರಾಜಶೇಖರ್ ಸರ್ ಇಲ್ಲೇ ಕೂತಿದ್ದಾರೆ, ಸಿಟಿ ಕೇಬಲಲ್ಲಿ ಇದ್ರು. ಅವ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಈ 15 ವರ್ಷದ ಹೋರಾಟಕ್ಕೆ ಫಸ್ಟು ಅಡಿಗಲ್ಲು ಹಾಕಿದ್ದವ್ರೆ. ಇವತ್ತು 15 ವರ್ಷ ಆಗಿದೆ ಇಲ್ಲಿಗೆ ಬರೋಕ್ಕೆ. ಅಣ್ಣ ಬರೀ ನಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲರದು ಅಂದರೆ ಯೂನಿವರ್ಸಲ್ ವಿಚಾರ ಇದೆ. ಎಲ್ಲರ ಹತ್ರ ಸಾಲ ಇರುತ್ತೆ, ಎಲ್ಲರ ಹತ್ರ ದುಡ್ಡು ಇರುತ್ತೆ, ಅಸೆಟ್ ಇರುತ್ತೆ, ಲಾಸ್ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ಅದನ್ನು ತುಂಬ ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ನನಗೆ ಡೈರೆಕ್ಟರ್ ಹೇಳಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನನ್ನು ನಾನು ಅಲ್ಲಿ ಹುಡ್ಕೊಳ್ಳೋಕೆ ಸಾಧ್ಯ ಆಯಿತು. ಹೌದಲ್ವಾ, ನಾನು ಹಿಂಗೆ ಮಾಡ್ಕೊಂಬಿಟ್ಟಿದ್ನಲ್ವಾ, ಅಥವಾ ನಂದು ಹಿಂಗೆ ನಡೀತಾ ಇತ್ತಲ್ವಾ ಅಂತ. ಸೊ ಅದನ್ನು ನನಗೆ ಇದು ನನಗೆ ಸರಿ ಹೋಗುತ್ತೆ, ಇದು ನಾನು ಮಾಡ್ಬೋದು ಅನ್ನೋದು ನನಗೂ ಆಯಿತು. ಅವ್ರನ್ನೂ ಕೇಳಿದೆ, ಮಾಡೋಣ ಅಂತಂದ್ರು. ಎಲ್ಲ ಒಟ್ಟಿಗೆ ಸೇರ್ಕೊಂಡ್ವಿ. ತುಂಬ ಪ್ರಿಪ್ರೇಷನ್ ನಡೀತಾ ಇದೆ. ಯಾವುದೋ ಒಂದು ಅವಕಾಶ ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲ, ಇವರು ಇಲ್ಲ, ನಮ್ಮ ತಂಡನೂ ಇಲ್ಲ. ಜೋಸೆಫ್ ಸರ್ ಹತ್ರ ಕ್ಲಾಸ್ನ ತಗೋತಾ ಇದ್ದೀನಿ ನಾನು. ಅವ್ರು ನನ್ನ ಪರ್ಸನಲಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲಿ 1 ಮಂತ್ ಕ್ಲಾಸ್ ಮುಗಿಸಿದ್ದೀನಿ. ಈ ಮುಹೂರ್ತದ ಕಾರ್ಯಕ್ರಮ ಇರೋದ್ರಿಂದ ಲಾಸ್ಟ್ ಒಂದು 10 ಡೇಸ್ ಕ್ಲಾಸ್ ಅಟೆಂಡ್ ಆಗಿಲ್ಲ. ಮತ್ತೆ ಇನ್ನೊಂದು 15 ಡೇಸ್ 20 ಡೇಸ್ ಕ್ಲಾಸ್ ಮಾಡ್ತೀನಿ. ಇವರು ನಮ್ಮದು ಒಟ್ಟಿಗೆ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ಆಫೀಸಲ್ಲಿ. ಒಂದಷ್ಟು ಸೀನ್ಸ್ ಕೊಡೋದು, ಅದನ್ನು ಅಲ್ಲಿ ಶೂಟ್ ಮಾಡೋದು, ಎಡಿಟ್ ಮಾಡೋದು, ನೀವೇನು ಮಾಡಬೇಕು, ನಾನೇನು ಮಾಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳಾಗ್ತಾಯಿದೆ. ತುಂಬ ತಯಾರಿ ಮಾಡಿಕೊಂಡೆ ಪ್ರಿಪೇರ್ ಆಗಿ ಬರ್ತಾ ಇದ್ದೀವಿ. ಡೈರೆಕ್ಟ್ರು ಆ ಥರದ್ದೆಲ್ಲ ಏನೂ ಪ್ಲ್ಯಾನ್ ಮಾಡಿಲ್ಲ. ಸ್ಟೆಪ್ಸ್ಗೆ ಮುರಳಿ ಮಾಸ್ಟ್ರು ಬೇಸಿಕ್ ಒಂದಷ್ಟು ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಟೈಟಲ್ ಟ್ರ್ಯಾಕ್ಗೆ ನಮ್ಮ ಧರ್ಮಣ್ಣ ಹೇಳ್ದಂಗೆ ಅದಕ್ಕೊಂದಷ್ಟು ಏನೋ ಮಾಡೋಣ ಅಂತ ಹೇಳಿದ್ದಾರೆ. ಫೈಟ್ಸ್ ಏನೂ ಪ್ಲ್ಯಾನ್ ಮಾಡಿಲ್ಲ, ಅದು ನ್ಯಾಚುರಲ್ ಆಗಿ ಇರಬೇಕು ಅಂತ ಅದನ್ನು ಅವ್ರು ಹೇಳ್ತಾರೆ. ಆ್ಯಕ್ಷನ್ ಪ್ರತಿ ಸೀನಲ್ಲೂ ಇರುತ್ತೆ ನಮ್ಮ ಬದುಕಿನ ಜೊತೆಗೆ. ಡೈಲಾಗ್. ಸೊ ಆ ಹೋರಾಟಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಚೆನ್ನಾಗಿ ಶಾರ್ಪಾಗಿ ಕೊಡ್ತಾರೆ. ಅಣ್ಣ ಇದೊಂದು ಜರ್ನಿ, ಇದೊಂದು ಅನುಭವ ಬೇಕಿತ್ತು. ಇಲ್ಲಾಂದ್ರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲೇ ಇದ್ಕೊಂಡು ನಾನು ಹಂಗೆ ಓಡಾಡ್ತಾ ಇದ್ದಿದ್ರೆ ಅಲ್ಲಿ ಆರ್ಭಟ ಇತ್ತು, ಅಬ್ಬರ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು. ಆದರೆ ಈ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಬೇಕಿತ್ತು. ಇಲ್ಲಾಂದರೆ ಒಂದು ಲಾಸ್ಟ್ ಟೈಮ್ಗೆ ಅಯ್ಯೋ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಆ ಥರ ಇಲ್ಲ. ನಾನು ಧೈರ್ಯ ಮಾಡಿದೆ, ಬಂದೆ. ನನ್ನ ನಿರ್ಮಾಪಕರು ಕೈ ಹಿಡ್ಕೊಂಡ್ರು, ನನ್ನ ನಿರ್ದೇಶಕರು ನನ್ನ ನಂಬಿದ್ರು ಮಾಡ್ತಾರೆ ಅಂತ. ಇದೆಲ್ಲದಕ್ಕೂ ಧರ್ಮಣ್ಣ ಜೊತೆ ಆದರು. ಅವರು ಯಾವಾಗಂದರೆ ನಾವಿಬ್ಬರು ಸ್ವಲ್ಪ ಪ್ಯಾನಿಕ್ ಆದರೂ ಅವ್ರ ಅನುಭವದಿಂದ ನಮ್ಮನ್ನು ತಿದ್ದುತ್ತಾರೆ. ಹಂಗಲ್ಲ, ಸ್ವಲ್ಪ ಕಾಮಾಗಿರಿ, ಆರಾಮಾಗಿರಿ, ಟೈಮ್ ತೊಗೊಳ್ಳಿ, ಆಗುತ್ತೆ, ಕೂಲಾಗಿರಿ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ತುಂಬ ಸಲ ಡ್ರೈವ್ ಮಾಡಿದೆ. ಅದ್ರ ಜೊತೆಗೆ ಈಗ ನಮ್ಮ ಡೈರೆಕ್ಟರ್ ಹೇಳಿದ್ರು, ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ ತಪ್ಪಾಗುತ್ತೆ. ನನ್ನೆಲ್ಲ ಡೈರೆಕ್ಟರ್ಸು ಸರ್ ಯಾರ್ಯಾರು ಹೇಳಿದ್ರು ಅಷ್ಟು ಜನ ಡೈರೆಕ್ಟರ್ಸು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಲಾಸ್ಟಾಗಿ ಇನ್ನೊಂದು ಮಾತು, ಇಲ್ಲಿ ಬಂದಿರೋರಿಗೆಲ್ಲರಿಗೂ ಡಬಲ್ ಥ್ಯಾಂಕ್ ಯು. ನಿಮ್ಮ ಲವ್ ಸಪೋರ್ಟ್ ಹೀಗೆ ಇರಲಿ. ಎಸ್ಪೆಷಲಿ ಕನ್ನಡದ ಪ್ರತಿ ಟೆಕ್ನಿಷಿಯನ್ನು, ಪ್ರತಿ ಕಲಾವಿದ ನಮಗೆ ಯಾವುದೇ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಈ ಕ್ರೆಡಿಟ್ ಕುಮಾರ್ ಆಗೋದಕ್ಕೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರು ಕಾರಣ. ಅವರೆಲ್ಲರಿಗೂ ನಮ್ಮ ವೇದಿಕೆ ಮುಖಾಂತರ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹೆಸರು ಹೇಳಿದ್ರೆ ತುಂಬ ಪಟ್ಟಿ ದೊಡ್ಡದಾಗುತ್ತೆ ಅಂತ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಳ್ಳೆ ಸಿನಿಮಾ ಮಾಡ್ತೀವಿ, ನಿಮ್ಮನ್ನು ನಗಿಸ್ತೀವಿ, ಖುಷಿ ಪಡಿಸ್ತೀವಿ. ಥ್ಯಾಂಕ್ ಯು ಸರ್. ತುಂಬ ಈಗ ಇಷ್ಟೊತ್ತರೆಗೂ ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಇನ್ನೊಬ್ಬರು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಒಂದು ಪ್ರಾಜೆಕ್ಟ್ಗೂ ಮತ್ತು ಈ ಪ್ರಾಜೆಕ್ಟ್ಗೂ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾರಂತ ಅಣಜಿ ನಾಗರಾಜ್ ಅವರು ಅವಾಗಿಂದ ಕರೀತಾರೆ. ಅವ್ರು ಬರಲೇ ಇಲ್ಲ ಸ್ಟೇಜ್ ಮೇಲೆ. ಅವ್ರು ಹಾಯ್ ಹೇಳೋಕ್ಕೂ ಸಿಕ್ಕಲಿಲ್ಲ. ಇಲ್ಲೇ ಇದ್ದಾರೆ ಅಂತ ಅನ್ಕೊಂತೀನಿ ನಾನು. ಇದಾರ ಕೊಟ್ಬಿಟ್ರ ಕಾಣ್ತಾ ಇಲ್ಲ. ನಾನಂತೂ ಒಂದು 15 ಸಲ ಕರೆದೆ ಅವ್ರನ್ನ ವೇದಿಕೆ ಮೇಲೆ. ಇರಲಿ, ಸರಿ, ಓಕೆ.